ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಕ್ವೆಶ್ಚನ್ ಫಾರ್ಮ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗೆ ಈ ಒಂದು ವಿಡಿಯೋ ಪ್ರೈಮರಿ ಸ್ಕೂಲ್ ಮಕ್ಕಳಿಂದ ಹಿಡಿದು CET ಪರೀಕ್ಷೆ ಅಂದರೆ ಗೌರ್ಮೆಂಟ್ ಜಾಬ್ ರೆಕ್ರೂಟ್ಮೆಂಟಿಗೆ ಬರೀತಕ್ಕಂತಹ ಅವರಿಗೆಲ್ಲರಿಗೂ ಕೂಡ ಸಹಾಯ ಆಗ್ತಕ್ಕಂಥದ್ದು. ಹಾಗೆ ಇನ್ನೂ ಈ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಕ್ವೆಶ್ಚನ್ ಫಾರ್ಮ್ಸ್ನ ಮೀನಿಂಗ್ ಏನು, ವಾಟ್ ಆರ್ ಕ್ವೆಶ್ಚನ್ ಫಾರ್ಮ್ಸ್. ಇಲ್ಲಿ ಡೆಫಿನಿಷನ್ಸ್ ನೋಡೋದಾದರೆ, ಕ್ವೆಶ್ಚನ್ ಫಾರ್ಮ್ಸ್ ಆರ್ ಸೆಂಟೆನ್ಸ್ ಪ್ಯಾಟರ್ನ್ಸ್ ಯೂಸ್ ಟು ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲೀಷ್. ದೇ ಹೆಲ್ಪ್ ಅಸ್ ಗೆಟ್ ಇನ್ಫಾರ್ಮೇಷನ್, ಕನ್ಫರ್ಮೇಷನ್ ಆರ್ ಮೇಕ್ ಚಾಯ್ಸಸ್. ಕ್ವೆಶ್ಚನ್ ಫಾರ್ಮ್ಸ್ ಅಂದರೆ ನಾವು ಸೆಂಟೆನ್ಸ್ನ ಅಥವಾ ವಾಕ್ಯಗಳ ಒಂದು ವಿಧ ಅಂತ ಹೇಳ್ಬೋದು. ಯಾವ ಉದ್ದೇಶಕ್ಕಾಗಿ ನಾವು ಅವುಗಳನ್ನು ಬಳಸ್ತೀವಿ ಅಂದರೆ ನಮಗೆ ಬೇಕಾದ ಮಾಹಿತಿಯನ್ನು ಪಡೀಲಿಕ್ಕೆ ನಾವು ಈ ವಾಕ್ಯಗಳನ್ನು ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಿ ಬಳಸ್ತಕ್ಕಂಥದ್ದು. ಮತ್ತು ಅವುಗಳನ್ನು ಯಾವ ರೀತಿ ನಾವು ಫ್ರೇಮ್ ಮಾಡಬೇಕು, ಇಂಗ್ಲೀಷ್ ಭಾಷೆಯಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಫ್ರೇಮ್ ಮಾಡ್ತೇವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ನಾವು ಎಷ್ಟು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಬಹುದು, ಎಷ್ಟು ರೀತಿಯ ವಿಧಗಳು ನಾವು ಪ್ರಶ್ನೆಗಳಲ್ಲಿ ನೋಡ್ಬೋದಪ್ಪ ಅಂದರೆ ದೇರ್ ಆರ್ 3 ಮೇನ್ ಟೈಪ್ಸ್ ಇನ್ ಕ್ವೆಶ್ಚನ್ ಫಾರ್ಮ್ಸ್. ದೇರ್ ಆರ್ 3 ಅಂದರೆ 3 ವಿಧದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಬಹುದು ಇಂಗ್ಲೀಷಲ್ಲಿ. ಮೊದಲನೆಯದು ಎಸ್ ಆರ್ ನೋ ಕ್ವೆಶ್ಚನ್, ಎರಡನೆಯದು WH ಕ್ವೆಶ್ಚನ್, ಮೂರನೆಯದು ಟ್ಯಾಗ್ ಕ್ವೆಶ್ಚನ್ಸ್ ಆರ್ ಕ್ವೆಶ್ಚನ್ ಟ್ಯಾಗ್ ಅಂಥೇಳಿ. ಈ 3 ವಿಧವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ನಲ್ಲಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಮೊದಲನೆಯದು ಎಸ್ ಆರ್ ನೋ ಕ್ವೆಶ್ಚನ್. ಎಸ್ ಆರ್ ನೋ ಕ್ವೆಶ್ಚನ್ ಅಂದ್ರೇನು, ಎಸ್ ಆರ್ ನೋ ಕ್ವೆಶ್ಚನನ್ನು ನಾವು ಯಾವ ರೀತಿ ಫ್ರೇಮ್ ಮಾಡ್ತೀವಿ ಹಾಗೂ ರೂಲ್ಸ್ ಯಾವ್ಯಾವ ರೂಲ್ಸ್ಗಳನ್ನು ನಾವು ಎಸ್ ಆರ್ ನೋ ಕ್ವೆಶ್ಚನನ್ನು ಫ್ರೇಮ್ ಮಾಡಲಿಕ್ಕೆ ಬಳಸ್ತೀವಿ ಅನ್ನೋದನ್ನು ನೋಡೋಣ. ಎಸ್ ಆರ್ ನೋ ಕ್ವೆಶ್ಚನ್ ಅಂದರೆ ದೀಸ್ ಕ್ವೆಶ್ಚನ್ಸ್ ಕ್ಯಾನ್ ಬಿ ಆನ್ಸರ್ಡ್ ವಿತ್ ಎಸ್ ಆರ್ ನೋ. ನಾವು ಯಾವ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಆ ಉತ್ತರ ಅದು ಹೌದು ಅಥವಾ ಅಲ್ಲ ಅಂಥೇಳಿ ಬರುತ್ತೋ ಅಂತಹ ಪ್ರಶ್ನೆಗಳಿಗೆ ನಾವು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಕರಿತೇವೆ. ಹಾಗೆ ಇಲ್ಲಿ ಎಕ್ಸಾಂಪಲ್ಸು ಮತ್ತು ಸ್ಟ್ರಕ್ಚರ್ಗಳನ್ನು ನೋಡೋದಾದರೆ, ಇಲ್ಲಿ ಎಸ್ ಆರ್ ನೋ ಕ್ವೆಶ್ಚನ್ನ ಸ್ಟ್ರಕ್ಚರ್ ಫಸ್ಟಿಗೆ ಅಕ್ಸಿಲಿಯರಿ ವರ್ಬ್ ಅಂದರೆ ವಾಕ್ಯದ ಮೊದಲಿಗೆ ಅಕ್ಸಿಲಿಯರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ. ನಂತರ ಸಬ್ಜೆಕ್ಟ್, ಅನಂತರ ಮೇನ್ ವರ್ಬ್, ಅನಂತರ ಆಬ್ಜೆಕ್ಟ್. ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಎಸ್ ಆರ್ ನೋ ಕ್ವಶನ್. ಎಸ್ ಆರ್ ನೋ ಕ್ವಶನನ್ನು ನಾವು ಫ್ರೇಮ್ ಮಾಡಬೇಕಂದ್ರೆ ಆ ವಾಕ್ಯದ ಮೊದಲಿಗೆ ನಾವೇನು ಯೂಸ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಇಲ್ಲಿ 12 ಟೆನ್ಸ್ಗಳಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ನಾವು ಯಾವ ಒಂದು ಟೆನ್ಸಲ್ಲಿ ಆ ಪ್ರಶ್ನೆಯನ್ನು ಮಾಡಲಿಕ್ಕೆ ಹೋಗ್ತೇವೆ ಅದೇ ಟೆನ್ಸಿನ ಹೆಲ್ಪಿಂಗ್ ವರ್ಬನ್ನು ವಾಕ್ಯದ ಮೊದಲಿಗೆ ಬಳಸುವುದರಿಂದ ನಾವು ಆ ಒಂದು ಟೆನ್ಸ್ ಒಳಗೆ ಆ ಒಂದು ಕಾಲದೊಳಗೆ ಎಸ್ ಆರ್ ನೋ ಕ್ವಶನನ್ನು ಫ್ರೇಮ್ ಮಾಡಬಹುದು. ಹಾಗೆ ನಿಮಗೆ ಗೊತ್ತಿರಲಿ, ನಾವು ಯಾವುದೇ ರೀತಿಯ ಪ್ರಶ್ನೆಯಲ್ಲಿ ಈ 3 ರೀತಿಯ ಪ್ರಶ್ನೆಗಳಂತ ನಾನು ವಿಧಗಳನ್ನು ಹೇಳಿದೆ. ಎಸ್ ಆರ್ ನೋ ಆಗಿರ್ಬೋದು, WH ಆಗಿರ್ಬೋದು ಮತ್ತು ಟ್ಯಾಗ್ ಕ್ವಶನ್ ಆಗಿರ್ಬೋದು. ಯಾವುದೇ ಈ ಒಂದು ಕ್ವಶನನ್ನು ನಾವು ಫ್ರೇಮ್ ಮಾಡಬೇಕಂದ್ರೆ ಆ ಕ್ವಶನ್ ಒಂದು ಪರ್ಟಿಕ್ಯುಲರ್ ಟೆನ್ಸ್ ಫಾರ್ಮಲ್ಲಿ ಇರಲೇಬೇಕು. ಈ ಎಸ್ ಆರ್ ನೋ ಕ್ವಶನಿಗೆ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡೋದಾದರೆ, ಇಲ್ಲಿ ಸ್ಟೇಟ್ಮೆಂಟ್ ಇದೆ ಒಂದು ಕಡೆ ಕ್ವೆಶ್ಚನ್ ಫಾರ್ಮ್ ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್, ಯು ಆರ್ ಎ ಸ್ಟೂಡೆಂಟ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ನಾವು ಎಸ್ ಆರ್ ನೋ ಕ್ವಶನ್ ಆಗಿ ಯಾವ ರೀತಿ ಕೇಳ್ಬೋದು ಅಂದರೆ, ಆರ್ ಯು ಅ ಸ್ಟೂಡೆಂಟ್ ಅಂತೇಳಿ. ಆರ್ ಯು ಅ ಸ್ಟೂಡೆಂಟ್. ಇಲ್ಲಿ ಹೇಳಿದ ಹಾಗೆ ಆ ಸ್ಟ್ರಕ್ಚರಲ್ಲಿ ಮೇಲ್ಗಡೆ ಹೇಳಿದ ಹಾಗೆ ಸ್ಟ್ರಕ್ಚರಲ್ಲಿ ಏನದ, ಬಿಗಿನಿಂಗ್ ಅಕ್ಸಿಲಿಯರಿ ವರ್ಬ್ ಅದ ಅಥವಾ ಹೆಲ್ಪಿಂಗ್ ವರ್ಬ್ ಅದ, ನೆಕ್ಸ್ಟ್ ಸಬ್ಜೆಕ್ಟು, ನೆಕ್ಸ್ಟ್ ಮೇನ್ ವರ್ಬು, ಕೊನೆಗೆ ಆಬ್ಜೆಕ್ಟ್ ಬರೋ ಹಾಗೆ ಮತ್ತು ಕೊನೆಗೆ ನಾವು ಕ್ವಶನ್ ಮಾರ್ಕನ್ನು ಕಂಪಲ್ಸರಿ ನಾವು ಹಾಕಬೇಕಾಗ್ತೈತಿ. ಇಲ್ಲಿ ಎಕ್ಸಾಂಪಲ್ ನೋಡಿದರೆ ಆರ್ ಯು ಅ ಸ್ಟೂಡೆಂಟ್ ಈ ಒಂದು ಮೇನ್ ಸ್ಟ್ರಕ್ಚರಾಗಿ ಅದೇ ರೀತಿಯಲ್ಲಿ ನಾವು ಕ್ವಶನನ್ನು ಫ್ರೇಮ್ ಮಾಡಿದ್ದೀವಿ. ಹಾಗೆ ಎರಡನೆಯದು ಶಿ ಈಸ್ ಹ್ಯಾಪಿ ಅಂತದ, ಈಸ್ ಶಿ ಹ್ಯಾಪಿ ಅನ್ನೋದು ಎಸ್ ಆರ್ ನೋ ಕ್ವಶನ್ಗೆ ಆಗ್ತದೆ. ಇಲ್ಲಿ ಆರ್ ಯು ಅ ಸ್ಟೂಡೆಂಟ್ ಅಂದರೆ ನಾವು ಆನ್ಸರು ಎಸ್ ಅಥವಾ ನೋ ಅನ್ನೋದನ್ನು ಪಡಿತೀವಿ. ಯಾವ ರೀತಿ ಇದಕ್ಕೆ ಉತ್ತರಿಸಬಹುದು ವಾಕ್ಯದಲ್ಲಿ ಅಂದರೆ, ಸಪೋಸ್ ಆನ್ಸರ್ ಎಸ್ ಇತ್ತು ಅಂದರೆ ಎಸ್ ಐ ಆಮ್ ಅ ಸ್ಟೂಡೆಂಟ್ ಅಂತೇಳಿ ಅದು ಆನ್ಸರ್ ಬರ್ಬೋದು. ನೋ ಅಂತ ಇತ್ತು ಅಂದರೆ ನೋ ಐ ಆಮ್ ನಾಟ್ ಅ ಸ್ಟೂಡೆಂಟ್ ಅಂತೇಳಿ ನಾವು ಈ ಒಂದು ಎಸ್ ಆರ್ ನೋ ಪ್ರಶ್ನೆಗೆ ಉತ್ತರವನ್ನು ಪಡಿಬೋದು. ಹಾಗೆ ಶಿ ಈಸ್ ಹ್ಯಾಪಿ ಅನ್ನೋದನ್ನು ಇಲ್ಲಿ ಸ್ಟೇಟ್ಮೆಂಟಾಗಿ ನೋಡಿದಾಗ ನಾವು ಅದೇ ರೀತಿ ಪ್ರಶ್ನೆಯನ್ನು ಕೇಳಿದರೆ ಈಸ್ ಶಿ ಹ್ಯಾಪಿ ಅಂದಾಗ ಎಸ್
ಶಿ ಈಸ್ ಹ್ಯಾಪಿ ಅಂತೇಳಿ ಆಗ್ಬೋದು. ಸಪೋಸ್ ಆನ್ಸರ್ ನೋ ಆಗಿದ್ದಲ್ಲಿ ನೋ ಶಿ ಈಸ್ ನಾಟ್ ಹ್ಯಾಪಿ ಅಂತೇಳಿ ನೆಗೆಟಿವ್ ಆನ್ಸರನ್ನು ಕೂಡ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದು. ಮುಂದಿನ ಎಕ್ಸಾಂಪಲ್ ನೋಡೋದಾದ್ರೆ ದೇ ಪ್ಲೇ ಕ್ರಿಕೆಟ್, ಡೂ ದೇ ಪ್ಲೇ ಕ್ರಿಕೆಟ್ ಅಂತೇಳಿ ನಾವು ಕ್ವೆಶನನ್ನು ಫ್ರೇಮ್ ಮಾಡ್ಬೋದು. ಹಾಗೆ ಹಿ ವೆಂಟ್ ಹೋಮ್, ಡಿಡ್ ಹಿ ಗೋ ಹೋಮ್ ಅಂತೇಳಿ ನಾವು ಪ್ರಶ್ನೆಯನ್ನು ಇಲ್ಲಿ ಎಸ್ ಆರ್ ನೋ ಕ್ವೆಶನನ್ನು ಮಾಡ್ಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಮೊದಲನೆಯ ಒಂದು ಅಕ್ಸಿಲಿಯರ್ ವರ್ಬ್ ಆರ್ ಅಂತ ಇದೆ, ಎರಡನೆಯದು ಈಸ್ ಇದೆ, ಮೂರನೆಯದು ಡೂ ಇದೆ, ನಾಲ್ಕನೆಯದು ಡಿಡ್ ಫಾರ್ಮ್ ಇದೆ. ಈ 4 ಅಕ್ಸಿಲಿಯರಿ ವರ್ಬ್ಗಳನ್ನು ನಾವು ನೋಡಿದಾಗ ಆ 4 ಅಕ್ಸಿಲಿಯರಿ ವರ್ಬ್ ಒಂದೊಂದು ಟೆನ್ಸ್ನಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಆರ್ ಅನ್ನೋದು ಪ್ರೆಸೆಂಟಲ್ಲಿ, ಈಸ್ ಅನ್ನೋದು ಕೂಡ ಪ್ರೆಸೆಂಟಲ್ಲಿ, ಡೂ ಅನ್ನೋದು ಕೂಡ ಪ್ರೆಸೆಂಟ್ ಸಿಂಪಲ್ಲಲ್ಲಿ, ಹಾಗೆ ಡಿಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ. ಹೀಗೆ ನಾವು ಯಾವ ಟೆನ್ಸಲ್ಲಿ ಒಂದು ಪ್ರಶ್ನೆಯನ್ನು ಫ್ರೇಮ್ ಮಾಡಬೇಕು ಅದೇ ಟೆನ್ಸಿನ ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಮೊದಲಿಗೆ ಬಳಸಲೇಬೇಕಾಗ್ತೈತಿ ಎಸ್ ಆರ್ ನೋ ಕ್ವೆಶನ್ ಫ್ರೇಮ್ ಮಾಡಲಿಕ್ಕೆ. ಹಾಗಾದರೆ ನಾವು ಈ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಹೆಲ್ಪಿಂಗ್ ವರ್ಬ್ ಅಥವಾ ಅಕ್ಸಿಲಿಯರಿ ವರ್ಬ್ಗಳ ಅವಶ್ಯಕತೆ ಐತೆ ಅಂತೇಳಿ ನಾವು ನೋಡಿದಾಗ ಆ ಅಕ್ಸಿಲಿಯರಿ ವರ್ಬ್ಸ್ಗಳು ಯಾವ್ಯಾವು ಅಂತೇಳಿ ನಾವು ಮೊದಲಿಗೆ ನೋಡ್ಕೊಳ್ಳೋಣ. ಇಲ್ಲಿ ಬಿ ಫಾರ್ಮ್ ವರ್ಬ್ಸ್ ಅಂತ ಕರಿತೀವಿ ನಾವು ಇವುಗಳಿಗೆ. ಯಾವ್ಯಾವಪ್ಪ ಅಂದರೆ ಆ್ಯಮ್ ಇರ್ಬೋದು, ಈಸ್ ಇರ್ಬೋದು, ಆರ್ ಇರ್ಬೋದು, ವಾಸ್ ಇರ್ಬೋದು, ವರ್ ಇರ್ಬೋದು. ಇವುಗಳನ್ನು ನಾವು ಬಿ ಫಾರ್ಮ್ ವರ್ಬ್ಸ್ ಅಂತೇಳಿ ಕರಿತೇವೆ. ಹಾಗೆ ಡೂ ವರ್ಬ್ಸ್ ಅಂತೇಳಿ, ಡೂ ಫಾರ್ಮ್ಸ್ ಅಂತೇಳಿ ಕೂಡ ಕರಿತೀವಿ ನಾವು. ಯಾವ್ಯಾವ ಅಂದರೆ ಡೂ, ಡಸ್, ಡಿಡ್. ಹಾಗೆ ಹ್ಯಾವ್ ವರ್ಬ್ಸ್ ಅಂತೇಳಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಇವುಗಳನ್ನು ಕರಿತೇವೆ. ಹಾಗೆ ಮೋಡಾಲ್ಸ್ ಅಥವಾ ಮೋಡಲ್ ವರ್ಬ್ಸ್ ಅಂತೇಳಿ ಕ್ಯಾನ್, ಕುಡ್, ಮೇ, ಮೈಟ್, ಶೆಲ್, ಶುಡ್, ವಿಲ್, ವುಡ್, ಮಸ್ಟ್ ಇವುಗಳನ್ನು ಮೋಡಾಲ್ಸ್ ಅಂತ ಕರಿತೀವಿ. ನಮಗೆ ಯಾವ ಟೆನ್ಸಿನ ಅವಶ್ಯಕತೆ ಐತಿ ಆ ಒಂದು ಟೆನ್ಸ್ ಒಳಗೆ ಎಸ್ ಆರ್ನ ಕ್ವಶನ್ ಆಗಲಿ WH ಕ್ವಶನ್ ಆಗಲಿ ನಾವು ಫ್ರೇಮ್ ಮಾಡ್ಬೇಕಂದ್ರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಹೆಲ್ಪಿಗೆ ತಗೋಬೇಕಾಗ್ತೈತಿ. ಹಾಗೆ ಬಿ ವರ್ಬ್ಸ್ ಯಾವ್ಯಾವಪ್ಪ ಅಂದರೆ ಯಾಮ್ ಪ್ರೆಸೆಂಟ್ ಟೆನ್ಸಲ್ಲಿ, ಈಸು ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ, ಆರು ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ, ಹಾಗೆ ವಾಸು ಮತ್ತು ವರ್ ಪಾಸ್ಟ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಹಾಗೆ ಡೂ, ಡಸ್, ಡಿಡ್ ಡೂ ಫಾರ್ಮನ್ನು ಡೂ ಮತ್ತು ಡಸನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ, ಡಿಡ್ಡನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಡೂ ಅನ್ನು ಪ್ಲೂರಲ್ ಫಾರ್ಮ್ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ನಾವು ಏನಾದರೂ ಯೂಸ್ ಮಾಡಿದ್ರಲ್ಲಿ ಡೂ ಯೂಸ್ ಮಾಡ್ತೀವಿ. ಮತ್ತು ಫಸ್ಟ್ ಪರ್ಸನ್ ಐಯನ್ನು ಕೂಡ ನಾವು ಯೂಸ್ ಮಾಡಿದಾಗ ಇಲ್ಲಿ ಡೂ ಅನ್ನು ಯೂಸ್ ಮಾಡ್ತೀವಿ. ಹಾಗೆ ಡಸನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಶಿ, ಇಟ್ ಇವುಗಳನ್ನು ಯೂಸ್ ಮಾಡಿದಾಗ ಡಸ್ ಯೂಸ್ ಮಾಡ್ತೀವಿ. ಹಾಗೆ ಮೇನ್ ವರ್ಬ್ ಸಿಂಪಲ್ ಪಾಸ್ಟಲ್ಲಿ ನಾವು ಬಳಸಬೇಕಾದಾಗ ಇಲ್ಲಿ ಡಿಡ್ಡನ್ನು ನಾವು ಎಸ್ ಆರ್ ನೋ ಕ್ವಶನ್ನಲ್ಲಿ ಬಳಸ್ತೀವಿ. ಹಾಗೆ ಹ್ಯಾವ್ ಫಾರ್ಮನ್ನು ಹ್ಯಾವ್ ಮತ್ತು ಹ್ಯಾಸನ್ನು ಪ್ರೆಸೆಂಟ್ ಟೆನ್ಸಲ್ಲಿ, ಹ್ಯಾಡನ್ನು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಮತ್ತೊಂದು ವಿಧ ಐತಿ, ಆಲ್ರೆಡಿ ಹೇಳಿದೆ ಮೋಡಾಲ್ ವರ್ಬ್ಸ್ ಅಂತೇಳಿ. ಮೋಡಾಲ್ ವರ್ಬ್ಗಳನ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಬಳಸ್ತೀವಿ. ಇಲ್ಲಿ ಪಾಸಿಬಿಲಿಟಿಯನ್ನಾಗಲಿ ಎಬಿಲಿಟಿಯನ್ನಾಗಲಿ ಇವುಗಳ ಬಗ್ಗೆ ನಾವು ತಿಳ್ಕೊಬೇಕಾದಾಗ ಈ ಮೋಡಾಲ್ಸ್ ವರ್ಬ್ಗಳ ಸಹಾಯ ನಮಗೆ ಅವಶ್ಯವಾಗ್ತೈತಿ. ಹಾಗೆ ಮುಂದೆ ನೋಡೋದಾದರೆ ಈ ಮೋಡಾಲ್ ವರ್ಬ್ಗಳಿಂದ ನಾವು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಎಸ್ ಆರ್ ನೋ ಕ್ವಶನನ್ನು ತೆಗಿಬೋದು ಅಂತೇಳಿ ಗೊತ್ತಾಗ್ತೈತಿ. ಫಸ್ಟ್ ಒನ್ ಕ್ಯಾನ್ ಯು ಸ್ವಿಮ್ ಅಂತೇಳಿ. ಇಲ್ಲಿ ಕ್ಯಾನ್ ಅನ್ನೋದು ಮೋಡಾಲ್ ಅಂತ ಹೇಳಿದೆ. ನಿನಗೆ ಸ್ವಿಮ್ ಮಾಡಲಿಕ್ಕೆ ಬರುತ್ತಾ ಅಂತ ಕೇಳಲಿಕ್ಕೆ, ಅಂದರೆ ಎಬಿಲಿಟಿಯನ್ನು ನಾವು ಚೆಕ್ ಮಾಡಲಿಕ್ಕೆ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ವಿಲ್ ಶಿ ಕಮ್ ಟುಮಾರೋ ಕನ್ಫರ್ಮೇಷನ್ಗಾಗಿ ಇಲ್ಲಿ ನಾವು ವಿಲ್ಲನ್ನು ಯೂಸ್ ಮಾಡ್ತೀವಿ. ಶುಡ್ ವಿ ಸ್ಟಾರ್ಟ್ ನಾವು ಒಂದು ಪರ್ಮಿಷನನ್ನು ಕೇಳಲಿಕ್ಕೆ. ಹಾಗೆ ಮಸ್ಟ್ ಐ ಫಿನಿಶ್ ದಿಸ್ ಟುಡೇ ಅನ್ನೋದು ಕೂಡ ಒಂದು ಪಾಸಿಬಿಲಿಟಿ ಅಥವಾ ಪರ್ಮಿಷನ್ ಸಲುವಾಗಿ ನಾವು ಈ ವಾಕ್ಯವನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆ ಮೋಡಾಲ್ ವರ್ಬ್ಗಳನ್ನು ಯೂಸ್ ಮಾಡಿ ಎಸ್ ಆರ್ ನೋ ಪ್ರಶ್ನೆಗಳನ್ನು ಫ್ರೇಮ್ ಮಾಡೋದನ್ನು ನಾವು ಈ ಎಕ್ಸಾಂಪಲ್ ಮುಖಾಂತರ ತಿಳಿದುಕೊಳ್ಬೋದು. ಹಾಗೆ ಮುಂದೆ ಹೋದರೆ ಎರಡನೇ ವಿಧ WH ಕ್ವೆಶನ್ಸ್ ಅಥವಾ ಇನ್ಫಾರ್ಮೇಷನ್ ಕ್ವೆಶನ್ ಅಂತಲೂ ಕೂಡ. WH questions. These questions ask for specific information. ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾವು ಉತ್ತರವನ್ನಾಗಿ ಪಡೀಲಿಕ್ಕೆ ಈ WH ಪ್ರಶ್ನೆಗಳನ್ನು WH ಕ್ವಶನ್ಸ್ಗಳನ್ನು ನಾವು ಇಂಗ್ಲೀಷಲ್ಲಿ ಬಳಸ್ತೀವಿ. ಹಾಗೆ ಇಲ್ಲೊಂದಿಷ್ಟು WH ವರ್ಡ್ಸ್ಗಳು ಯಾವ್ಯಾವದವು ಮತ್ತು ಅವುಗಳ ಮೀನಿಂಗ್ ಏನು, ಅವುಗಳನ್ನು ಯೂಸ್ ಮಾಡಿ ನಾವು ಪ್ರಶ್ನೆಗಳನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಮೊದಲನೆಯದಾಗಿ ವಾಟ್ ಅನ್ನೋ ವರ್ಡ್ ಇದೆ WH ಅಲ್ಲಿ.
ಇದರ ಒಂದು ಮೀನಿಂಗ್ ಏನಪ್ಪ ಅಂದರೆ ಥಿಂಗ್ ಆರ್ ಇನ್ಫಾರ್ಮೇಷನ್, ಯಾವುದೋ ಒಂದು ವಸ್ತುವನ್ನು ನಾವು ತಿಳ್ಕೊಳ್ಳಿಕ್ಕೆ ಅಥವಾ ಯಾವುದೋ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ನಾವು ಸುಟೇಬಲ್ ಆಗಿರ್ತಕ್ಕಂತಹ ಒಂದು ಶಬ್ದ ಯಾವುದಪ್ಪ ಅಂದರೆ WH ವಾಟನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್. ಇಲ್ಲಿ ವಾಟ್ ಈಸ್ ಯುವರ್ ನೇಮ್ ಅನ್ನೋದು ನಮ್ಮ ಮಾಹಿತಿಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗ್ತೈತಿ. ಸೊ ವಾಟನ್ನು ಯೂಸ್ ಮಾಡ್ತೀವಿ. ಹಾಗೆ ಹೂವನ್ನು ಪರ್ಸನ್, ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು WH ಹೂವನ್ನು ಮೊದಲಿಗೆ ಯೂಸ್ ಮಾಡ್ತೀವಿ. ಅದರ ಎಕ್ಸಾಂಪಲ್ ನೋಡೋದಾದರೆ, ಹೂ ಈಸ್ ಯುವರ್ ಟೀಚರ್, ನಿಮ್ಮ ಶಿಕ್ಷಕರು ಯಾರು ಅಂಥೇಳಿ ಆ ಪ್ರಶ್ನೆ ಕೇಳೋದಿತ್ತು ಅಂದರೆ ಅಲ್ಲಿ WH ವರ್ಡ್ ಹೂವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಮುಂದನೇ ಬರ್ತಕ್ಕಂಥ ಒಂದು WH ವರ್ಡ್ ಯಾವುದಂದರೆ ಹೋಮ್ ಆಬ್ಜೆಕ್ಟ್ ಪರ್ಸನ್. ಅಂದರೆ ನಾವು ವಾಕ್ಯದ ಕೊನೆಗೆ ಬರ್ತಕ್ಕಂತಹ ಭಾಗ, ಅಂದರೆ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತದೆ, ಹೂಮ್ ಡಿಡ್ ಯು ಮೀಟ್ ಅಂಥೇಳಿ. ಆ ಮೂರನೇ ಭಾಗ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಆ ಆಬ್ಜೆಕ್ಟ್ ಪ್ಲೇಸಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ನಾವು ಕೇಳಬೇಕು, ಆ ಮಾಹಿತಿ ಏನು ಬೇಕಾಗಿರ್ತೈತಿ, ಆ ಸಂದರ್ಭದಲ್ಲಿ ನಾವು ಹೂಮನ್ನು ಯೂಸ್ ಮಾಡ್ತೀವಿ. ಹೂಸ್ ಅನ್ನೋದನ್ನು ಪೊಸೆಷನ್ ಆಗಿ, ಹೂಸ್ ಪೆನ್ ಈಸ್ ದಿಸ್ ಅಂದರೆ ಯಾರ ಪೆನ್ ಇದು ಅಂಥೇಳಿ, ಯಾರ ಒಂದು ಮಾಲೀಕತ್ವ ಅಂಥೇಳಿ, ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋ ವಿಚಾರದಲ್ಲಿ ನಾವು ಹೂಸನ್ನು ಯೂಸ್ ಮಾಡ್ತೀವಿ. ವಿಚ್ ಅನ್ನೋ ಒಂದು WH ವರ್ಡನ್ನು ಚಾಯ್ಸ್ ಸಲುವಾಗಿ, ಆಯ್ಕೆಯ ಸಲುವಾಗಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಪ್ರಶ್ನೆಯಲ್ಲಿ ವಿಚ್ ಕಲರ್ ಡು ಯು ಲೈಕ್, ನಿನಗೆ ಇಷ್ಟವಾದ ಬಣ್ಣ ಯಾವುದು ಅಂದರೆ ಇಲ್ಲಿ ಚಾಯ್ಸ್ ಸಲುವಾಗಿ ನಾವು ವಿಚ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಹಾಗೆ ವೇರ್, ಇಲ್ಲಿ ಪ್ಲೇಸ್ ಬಗ್ಗೆ, ಜಾಗ ಅಥವಾ ಸ್ಥಳಗಳ ಬಗ್ಗೆ ನಾವು ಇನ್ಫಾರ್ಮೇಷನ್, ಮಾಹಿತಿ ಬೇಕಾದಾಗ ಈ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಅದನ್ನು ಎಕ್ಸಾಂಪಲ್ ನೋಡೋದಾದರೆ ವೇರ್ ಡು ಯು ಲಿವ್ ಅಂಥೇಳಿ. ಹಾಗೆ ವೆನ್ ಅನ್ನೋದನ್ನು ಸಮಯಕ್ಕಾಗಿ, ಇಲ್ಲಿ ಎಕ್ಸಾಂಪಲಲ್ಲಿ ವೆನ್ ಡಿಡ್ ಯು ಅರೈವ್. ವೈ ಅನ್ನೋದನ್ನು ರೀಸನ್ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲಲ್ಲಿ ವೈ ಆರ್ ಯು ಸ್ಯಾಡ್ ಅಂಥೇಳಿ ಎಕ್ಸಾಂಪಲನ್ನು ನಾವು ನೋಡ್ತೀವಿ. ಹಾಗೆ ಮುಂದಿನ ವರ್ಡ್ ಹೌ ಅನ್ನೋ ಒಂದು HW ಅಥವಾ WH ವರ್ಡನ್ನು ಮೆಥಡ್ ಅಥವಾ ಮ್ಯಾನರ್ನ ಮಾಹಿತಿಗಾಗಿ ನಾವೇನು ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೌ ಡು ಯು ಲರ್ನ್ ಇಂಗ್ಲೀಷ್ ಅನ್ನೋದು ಇದಕ್ಕೊಂದು ಉದಾಹರಣೆ ಆಗಿದೆ. ಹಾಗೆ ನಾವು ಮುಂದೆ ಹೋಗೋದಾದರೆ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ WH ಕ್ವೆಶನ್ ಅಂತೇಳಿ. ಒಂದು WH ಪ್ರಶ್ನೆಯನ್ನು ನಾವು ಇಂಗ್ಲೀಷ್ನಲ್ಲಿ ವಾಕ್ಯವನ್ನು ಮಾಡಬೇಕಂದ್ರೆ ಅದರ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಏನೈತಪ್ಪ, ಯಾವ ರೀತಿ ನಾವು ಅದನ್ನು ಫಾರ್ಮ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೆಯದಾಗಿ WH ವರ್ಡ್, ಬಿಗಿನಿಂಗಲ್ಲೇ WH ವರ್ಡನ್ನು ನಾವು ಯೂಸ್ ಮಾಡ್ತೀವಿ. ಅನಂತರ ಅಕ್ಸಿಲಿಯರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿ ನಾವು ಕರಿತೀವಿ. ಮೇಲ್ಗಡೆ ನಾವು ನೋಡಿದ್ವಿ ವರ್ಬ್ ಫಾರ್ಮ್ಗಳನ್ನು. ನಮಗೆ ವರ್ಬ್ ಫಾರ್ಮ್ಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವರ್ಬ್ ಫಾರ್ಮ್ ಅದವು. ಒಂದು ಲೆಕ್ಸಿಕಲ್ ವರ್ಬ್ ಫಾರ್ಮ್ಸ್ ಅಂತ ಕರಿತೀವಿ ಅಥವಾ ಮೇನ್ ವರ್ಬ್ ಅಂತೇಳಿ ಕರಿತೀವಿ. ಎರಡನೇದು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ ಅಥವಾ ಅಕ್ಸಿಲಿಯರಿ ವರ್ಡ್ ಯೂಸ್ ಮಾಡಿದ್ದೀವಿ ನಾವಿಲ್ಲಿ, ಅಕ್ಸಿಲಿಯರಿ ವರ್ಬ್ ಅಂತೇಳಿ ಕೂಡ ಕರಿತೀವಿ. ಹಾಗೆ ಮುಂದಿನದು ಸಬ್ಜೆಕ್ಟು, ಅನಂತರ ಮೇನ್ ವರ್ಬ್, ಅನಂತರ ಆಬ್ಜೆಕ್ಟ್. ಇಟ್ ಈಸ್ ದ ಸ್ಟ್ರಕ್ಚರ್ ಆಫ್ WH ವರ್ಡ್ ಅಂತೇಳಿ. WH ವರ್ಡನ್ನು ಒಂದು ಸಂರಚನೆ ಯಾವ ರೀತಿ ಮಾಡ್ತೀವಿ ಅನ್ನೋದು ನೋಡಿದ್ವಿ. ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗ್ತೈತಿ. ಫಸ್ಟ್ ಒನ್, ವಾಟ್ ಡು ಯು ವಾಂಟ್. ವಾಟ್ ಡು ಯು ವಾಂಟ್ ಅನ್ನೋದು ಇಲ್ಲಿ ಸ್ಟ್ರಕ್ಚರ್ ನೋಡಿದಾಗ WH ವಾಟ್ ಅದ, ನೆಕ್ಸ್ಟ್ ಅಕ್ಸಿಲಿಯರಿ ವರ್ಬ್ ಡೂ ಫಾರ್ಮ್ ಐತಿ, ಮತ್ತು ಸಬ್ಜೆಕ್ಟ್ ಯು ಐತಿ, ಮೇನ್ ವರ್ಬ್ ವಾಂಟ್ ಇದೆ. ಸೊ ಇಟ್ ಈಸ್ ದ ರೈಟ್ ಫಾರ್ಮ್ ಇನ್ WH ಕ್ವೆಶನ್. ನೆಕ್ಸ್ಟ್ ನೋಡೋದಾದರೆ ವೇರ್ ಡು ಯು ಲಿವ್, ಇದು ಕೂಡ ಇದೇ ರೀತಿಯ ಒಂದು ಸಂರಚನೆಯಲ್ಲಿ ಇದೆ. ಹಾಗೆ ನೆಕ್ಸ್ಟು ವೆನ್ ವಿಲ್ ಶಿ ಕಮ್, ಇದು ಕೂಡ WH ಕ್ವೆಶನ್ಗೆ ಒಂದು ಎಕ್ಸಾಂಪಲ್ ಇದೆ. ಆ ರೀತಿ ಪ್ರಶ್ನೆಗಳನ್ನು ನಾವು ಫ್ರೇಮ್ ಮಾಡೋದರಲ್ಲಿ ಆ ಒಂದು ಟೆನ್ಸ್ ಏನಿದೆ, ಪರ್ಟಿಕ್ಯುಲರ್ ಟೆನ್ಸ್ ಏನಿದೆ ಅದರಲ್ಲಿ ಬರ್ತಕ್ಕಂತಹ ಎಕ್ಸಿಲಿಯರಿ ವರ್ಬ್ಗಳನ್ನೇ ನಾವು ವಾಕ್ಯದಲ್ಲಿ ಯೂಸ್ ಮಾಡೋದರಿಂದ ನಾವು ಅದೇ ಟೆನ್ಸಲ್ಲಿ ಫಾರ್ಮ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗೋದು. ಹಾಗೆ ಇಲ್ಲಿ ಕ್ವಶನ್ಸ್ ವಿತ್ ಹೂ ಅಂಥೇಳಿ. ಹೂ ಆ್ಯಸ್ ಅ ಸಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟಲ್ಲಿ ಯಾರ ಬಗ್ಗೆ ನಮಗೆ ತಿಳಿಬೇಕು ಅಲ್ಲಿ ಹೂವನ್ನು ಯಾವ ರೀತಿ ಯೂಸ್ ಮಾಡ್ತೀವಿ. ಹಾಗೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಯಾರ ಬಗ್ಗೆ ತಿಳಿಬೇಕು ಅಲ್ಲಿ ಕೂಡ ನಾವು ಯಾವ ರೀತಿ ಹೂವನ್ನು ಯೂಸ್ ಮಾಡ್ತೀವಿ. ವೆನ್ ಹೂ ಈಸ್ ದ ಸಬ್ಜೆಕ್ಟ್ ವಿ ಡು ನಾಟ್ ಯೂಸ್ ಡೂ, ಡಸ್, ಡಿಡ್.
ನಮಗೆ ಬೇಕಾಗಿರತಕ್ಕಂತಹ ಉತ್ತರದಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತಕ್ಕಂತಹ ವ್ಯಕ್ತಿಯ ಹೆಸರು ಏನಾದರೂ ಆನ್ಸರ್ ಆಗಿತ್ತು ಅಂದರೆ ನಾವಲ್ಲಿ ಡೂ ಡಸ್ ಡಿಡ್ಡನ್ನು ಉಪಯೋಗಿಸದೆ ನಾವು ಪ್ರಶ್ನೆಯನ್ನು ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ನೋಡಿದರೆ ಗೊತ್ತಾಗ್ತದೆ ನಮಗೆ. ಇಲ್ಲಿ ಸ್ಟ್ರಕ್ಚರ್ ಕೂಡ ಇದೆ. ಹೂ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಫಾರ್ ಎಕ್ಸಾಂಪಲ್ ಹೂ ಕಾಲ್ಡ್ ಯು, ನಿನ್ನನ್ನು ಕರೆದವರು ಯಾರು. ನಮಗಿಲ್ಲಿ ಉತ್ತರ ಬೇಕಾಗಿರೋದು ಸಬ್ಜೆಕ್ಟ್ ಪ್ಲೇಸಲ್ಲಿ ಇರ್ತಕ್ಕಂತಹ ಹೂ. ಇಲ್ಲಿ ಯಾರು ಅನ್ನೋದಿರ್ತಲ್ಲ, ಯಾರು ನಿನ್ನನ್ನು ಕರೆದರು ಅನ್ನೋದಕ್ಕೆ. ಹೂ ಬ್ರೋಕ್ ದ ವಿಂಡೋ, ಆ ವಿಂಡೋವನ್ನು ಯಾರು ಮುರಿದು ಹಾಕಿದರು ಅನ್ನೋದ್ರ ಬಗ್ಗೆ. ಹೂ ಟೀಚರ್ಸ್ ಇಂಗ್ಲೀಷನ್ನು ಯಾರು ನೀವನ್ನು ಕಲಿಸಿದ್ರು ಅನ್ನೋದು. ಬಟ್ ಇಲ್ಲಿ 3 ಪ್ಲೇಸಲ್ಲಿ ಏನದ ಸಬ್ಜೆಕ್ಟ್ ಪ್ಲೇಸಲ್ಲಿ ಆನ್ಸರ್ ಬರೋದರಿಂದ ನಾವು ಇಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ಗಳನ್ನು ಯೂಸ್ ಮಾಡದೆ ಡೈರೆಕ್ಟ್ ಪ್ರಶ್ನೆಗಳನ್ನು ಮಾಡ್ತೀವಿ. ಹಾಗೆ ಹೂ ಆ್ಯಸ್ ಆಬ್ಜೆಕ್ಟ್. ಇಲ್ಲಿ ಸ್ಟ್ರಕ್ಚರ್ ನೋಡೋದಾದರೆ ಹೂ ಆರ್ ಹೂಮ್ ಪ್ಲಸ್ ಅಕ್ಸಿಲಿಯರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಆ್ಯಂಡ್ ಕ್ವೆಶನ್ ಮಾರ್ಕ್. ಹೂ ಆ್ಯಸ್ ಆಬ್ಜೆಕ್ಟ್ ಅಂತೇಳಿ ಆಗಲ್ಲಿ ಹೇಳಿದೆ. ಎಸ್ ವಿ ಓ ಅನ್ನೋದು ಒಂದು ವಾಕ್ಯದ ಪ್ಯಾಟ್ರನ್ ಅದೇ. ಅಂದರೆ ನಮಗೆ ಎಸ್ನಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕಾದಾಗ ಹೂ ಒಂದನ್ನು ಮಾತ್ರ ಯೂಸ್ ಮಾಡಿದ್ವಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲದೆ. ಇಲ್ಲಿ ಆಬ್ಜೆಕ್ಟ್ ಪ್ಲೇಸಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನು ನಾವು ಆನ್ಸರ್ ಆಗಿ ಪಡಿಬೇಕಂದ್ರೆ ಇಲ್ಲಿ ಎಕ್ಸಿಲಿಯರಿ ವರ್ಬ್ಸ್ಗಳನ್ನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೂ ಡಿಡ್ ಯು ಮೀಟ್, ನೀನು ಯಾರನ್ನು ಮೀಟ್ ಮಾಡಿದೆ ಅಂಥೇಳಿ. ಹೂಮ್ ಡಿಡ್ ಶಿ ಇನ್ವೈಟ್, ಅವಳು ಯಾರನ್ನು ಇನ್ವೈಟ್ ಮಾಡಿದ್ಲು ಅಂಥೇಳಿ. ಹೂ ಆರ್ ಯು ಟಾಕಿಂಗ್ ಟು ಅಂಥೇಳಿ ಪ್ರಶ್ನೆ, ನೀನು ಯಾರ ಜೊತೆ ಮಾತಾಡ್ತಿದ್ದೀಯಾ ಅಂಥೇಳಿ. ಅಂದ್ರೆ ಆ ಉತ್ತರಗಳು ಏನಾಗ್ತವೆ ಅಂದರೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಬರೋದ್ರಿಂದ ಇಲ್ಲಿ ಹೂ ಯೂಸ್ ಮಾಡಿದ್ವಿ ಅಂದರೆ ಅಕ್ಸಿಲಿಯರ್ ವರ್ಬ್ಸ್ಗಳನ್ನು ನಾವು ಬಳಸಲೇಬೇಕಾಗ್ತತಿ. ಹಾಗೆ ಮುಂದೆ ಕ್ವೆಶನ್ಸ್ ವಿತ್ ಹೌವನ್ನು ನಾವು ಎಲ್ಲಿ ಮತ್ತು ಯಾವ ಒಂದು ಉದ್ದೇಶಕ್ಕಾಗಿ ಪ್ರಶ್ನೆಯಲ್ಲಿ ಬಳಸ್ತೀವಿ ಅಂದರೆ ಇಲ್ಲಿ ಡಿಫ್ರೆಂಟ್ ಯೂಸಸ್ ಆಫ್ ಫಾರ್ಮ್ಸ್ ಅದಾವೆ. ಹೌ ಫಾರ್ಮ್ಸ್ ಯಾವ್ಯಾವ ಅದಾವೆ ಅಂಥೇಳಿ ಮತ್ತು ಅವುಗಳ ಮೀನಿಂಗ್ ಏನು, ಹಾಗೆ ಎಕ್ಸಾಂಪಲ್ಗಳನ್ನು ನೋಡೋದಾದರೆ ಇಲ್ಲಿ ಮೊದಲಿಗೆ ಹೌ ಅನ್ನೋ ವರ್ಡನ್ನು, ಇಲ್ಲಿ ಮೆಥಡ್ ಬಗ್ಗೆ ನಾವು ತಿಳ್ಕೊಬೇಕಾದಾಗ ನಾವು ಇಲ್ಲಿ ಹೌವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೌ ಡು ಯು ಕುಕ್ ರೈಸ್ ಅಂಥೇಳಿ, ನೀನು ರೈಸನ್ನು ಯಾವ ರೀತಿ ಅಡುಗೆ ಮಾಡ್ತೀಯಾ ಅಂಥೇಳಿ ತಿಳ್ಕೊಬೇಕಂದ್ರೆ ವಿ ನೀಡ್ ದ ಮೆಥಡ್. ಸೊ ಆ ಟೈಮಲ್ಲಿ ಹೌವನ್ನು ಯೂಸ್ ಮಾಡ್ತೀವಿ. ಹಾಗೆ ಹೌ ಓಲ್ಡ್ ಅನ್ನೋದು ಕೂಡ HW ಅಥವಾ WH ಪ್ರಶ್ನೆಯಾಗಿದೆ. ಹೌ ಓಲ್ಡ್ ಅನ್ನೋದನ್ನು ನಾವು ಏಜ್ ರಿಲೇಟೆಡ್ ಪ್ರಶ್ನೆಯನ್ನು ಕೇಳಬೇಕಾದಾಗ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೌ ಓಲ್ಡ್ ಆರ್ ಯು. ಹಾಗೆ ಹೌ ಫಾರನ್ನು ನಮಗೆ ಡಿಸ್ಟೆನ್ಸ್ ತಿಳ್ಕೊಳ್ಳಿಕ್ಕೆ ಒಂದು ಅವಶ್ಯಕತೆ ಇದ್ದಲ್ಲಿ ಹೌ ಫಾರನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೌ ಫಾರ್ ಈಸ್ ಮೈಸೂರು ಫ್ರಮ್ ಬೆಂಗಳೂರಿನಿಂದ ಮೈಸೂರು ಎಷ್ಟು ದೂರ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಂದ್ರೆ ಇಲ್ಲಿ ಹೌ ಫಾರ್ ಅದರ ಒಂದು ಡಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಹಾಗೆ ಹೌ ಲಾಂಗ್ ಅನ್ನೋ ಒಂದು ಶಬ್ದವನ್ನು ನಾವಿಲ್ಲಿ ಡ್ಯೂರೇಷನ್ ಸಲುವಾಗಿ ಎಲ್ಲಿಯವರೆಗೂ ಅಂತೇಳಿ ಪೀರಿಯಡ್ ಅಂತಲೂ ಕೂಡ ಕರಿತೇವೆ ನಾವು. ಒಂದು ಅವಧಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಹೌ ಲಾಂಗ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೌ ಲಾಂಗ್ ಹ್ಯಾವ್ ಯು ಲಿವ್ಡ್ ಹಿಯರ್ ಅಂಥೇಳಿ. ಹಾಗೆ ಹೌ ಆಫನ್ನ ಫ್ರೀಕ್ವೆನ್ಸಿ ಸಲುವಾಗಿ. ಫಾರ್ ಎಕ್ಸಾಂಪಲ್ ಹೌ ಆಫನ್ ಡು ಯು ಎಕ್ಸಸೈಸ್ ಅಂಥೇಳಿ. ಈ ರೀತಿ ಹೌ ಇಂದ ಸ್ಟಾರ್ಟ್ ಆಗ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಯಾವ ಉದ್ದೇಶಕ್ಕಾಗಿ ಕೇಳ್ತೀವಿ ಅನ್ನೋದನ್ನು ನೋಡಿದ್ವಿ. ಹಾಗೆ ಮುಂದೆ ನೋಡೋದಾದ್ರೆ ಇಲ್ಲಿ ಹೌ ಮೆನಿ ಅನ್ನೋ ಒಂದು ವರ್ಡ್ ಅದ. ಇಲ್ಲಿ ಹೌ ಮೆನಿ ವರ್ಡನ್ನು ನಾವು ಕೌಂಟೇಬಲ್ ನೌನ್ ಸಲುವಾಗಿ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್ ಅಂಥೇಳಿ ಪ್ರಶ್ನೆಯಲ್ಲಿ ನೋಡೋದಾದ್ರೆ ನಿನ್ನ ಹತ್ರ ಎಷ್ಟು ಪುಸ್ತಕಗಳು ಅದಾವು ಅಂಥೇಳಿ ಕೂಡ ನಾವು ಕೇಳ್ಬೋದು. ಹಾಗೆ ಹೌ ಮಚ್ ಅನ್ನೋದನ್ನು ಅನ್ಕೌಂಟೇಬಲ್ ನೌನ್ ಸಲುವಾಗಿ ಅಥವಾ ಪ್ರೈಸ್ ಸಲುವಾಗಿ ನಾವು ಈ ಪ್ರಶ್ನೆ ಕೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಹೌ ಮಚ್ ಮನಿ ಡು ಯು ನೀಡ್, ನಿನಗೆ ಎಷ್ಟು ಹಣ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಪ್ರಶ್ನೆಯನ್ನು ಮಾಡಬೇಕಾದ್ರೆ ಹೌ ಮಚ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಏನಾದರೂ ಕೌಂಟಿಂಗ್ ಇತ್ತು ಅಂದರೆ ಕೌಂಟೇಬಲ್ ನೌನ್ ಸಲುವಾಗಿ ಕೇಳೋದಿದ್ದರೆ ಹೌ ಮೆನಿ ಅನ್ನೋದನ್ನು ಇಲ್ಲಿ ಪ್ರಶ್ನೆಯಲ್ಲಿ ಯೂಸ್ ಮಾಡ್ತೀವಿ. ಹಾಗೆ ಮುಂದೆ ಹೋಗೋದಾದರೆ ಟ್ಯಾಗ್ ಕ್ವೆಶನ್ಸ್. ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಕ್ವೆಶನ್ ಟ್ಯಾಗ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಇಲ್ಲಿ ನೋಡೋದಾದರೆ ಕ್ವೆಶನ್ ಫಾರ್ಮ್ಸ್ಗಳಲ್ಲಿ ಥರ್ಡ್ ಟೈಪ್ ಟ್ಯಾಗ್ ಕ್ವೆಶನ್ಸ್ ಅಂತೇಳಿ. ಹಿಂಗಂದ್ರೆ ಏನಪ್ಪ ಅಂದರೆ ಅ ಟ್ಯಾಗ್ ಕ್ವೆಶನ್ ಈಸ್ ಅ ಶಾರ್ಟ್ ಕ್ವೆಶನ್ ಆ್ಯಡೆಡ್ ಎಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಂತೇಳಿ. ಒಂದು ವಾಕ್ಯದ ಅಥವಾ ಒಂದು ಹೇಳಿಕೆಯ ಕೊನೆಯಲ್ಲಿ ನಾವು ಅದನ್ನು ಸೇರಿಸ್ತಕ್ಕಂಥ ಒಂದು ಚಿಕ್ಕ ಪ್ರಶ್ನೆಯ ಒಂದು ವಿಧವಾಗಿದೆ.
ನೋಡೋದಾದರೆ ಇಲ್ಲಿ ರೂಲ್ ಕೂಡ ನಾವು ನೋಡ್ಬೋದು. ಕ್ವೆಶನ್ ಟ್ಯಾಗ್ ಯಾವ ರೀತಿ ಮಾಡ್ತೀವಿ ಅಂದರೆ ಇಲ್ಲಿ ಹೇಳಿದ್ದಾರೆ ಮೇಲ್ಗಡೆ ಡೆಫಿನೇಷನಲ್ಲಿ ಒಂದು ಸ್ಟೇಟ್ಮೆಂಟಿಗೆ ನಾವು ಕೊನೆಗೆ ಆ್ಯಡ್ ಮಾಡ್ತಕ್ಕಂಥದ್ದು. ಆ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇತ್ತು ಅಂದರೆ ಕ್ವೆಶನ್ ಟ್ಯಾಗ್ ಇಲ್ಲಿ ನೆಗೆಟಿವ್ ಆಗ್ತೈತಿ. ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತಪ್ಪ ಅಂದರೆ ಕ್ವೆಶನ್ ಟ್ಯಾಗ್ ಪಾಸಿಟಿವ್ ಆಗ್ತೈತಿ. ಹಾಗೆ ಸ್ಟ್ರಕ್ಚರ್ ಏನಪ್ಪ ಅಂದರೆ ಈ ಕ್ವೆಶನ್ ಟ್ಯಾಗ್ದು ಮೊದಲಿಗೆ ಸ್ಟೇಟ್ಮೆಂಟ್, ಆಕ್ಸಿಲಿಯರಿ ವರ್ಬ್ ಪ್ಲಸ್ ಪ್ರನೌನ್. ಎಕ್ಸಾಂಪಲ್ಸಲ್ಲಿ ನೋಡೋದಾದರೆ ಸ್ಟೇಟ್ಮೆಂಟ್ ಯು ಆರ್ ಎ ಸ್ಟೂಡೆಂಟ್, ಇಲ್ಲಿ ಆರಂಟ್ ಯು ಅನ್ನೋದು ಕ್ವೆಶನ್ ಟ್ಯಾಗ್ ಆಗ್ತೈತಿ. ನಾವು ಈ ಪ್ರಶ್ನೆಯನ್ನು ಮಾಡಬೇಕಾದಾಗ ನಾವು ಕ್ವೆಶನ್ ಟ್ಯಾಗನ್ನು ಯಾವಾಗಲೂ ಸ್ಮಾಲ್ ಲೆಟರಿಂದಲೇ ನಾವೇನು ಮಾಡಬೇಕು, ಶುರು ಮಾಡಬೇಕು. ಆ್ಯಕ್ಚುಲಿ ನಾವು ಈ ಸ್ಟೇಟ್ಮೆಂಟಿಗೆ ನಾವು ಈ ಕ್ವೆಶನನ್ನು ಆ್ಯಡ್ ಮಾಡೋದ್ರಿಂದ ನಾವು ಅದನ್ನು ಕಂಟಿನ್ಯೂ ಆಗೇ ಬರೀಬೇಕಾಗ್ತೈತಿ. ಹಾಗೆ ಸೆಕೆಂಡ್ ಒನ್, ಶಿ ಈಸ್ ಬ್ಯೂಟಿಫುಲ್, ಈಸಂಟ್ ಶಿ. ಶಿ ಈಸ್ ಬ್ಯೂಟಿಫುಲ್ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಕ್ವೆಶನ್ ಟ್ಯಾಗ್ ನೆಗೆಟಿವ್ ಅನ್ನೋದಕ್ಕೆ ನಾವು ನಾಟ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿ ಅದನ್ನು ನೆಗೆಟಿವ್ ಮಾಡ್ತೀವಿ. ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ ಈಸಂಟ್ ಶಿ ಆಗ್ತೈತಿ. ದೇ ಕ್ಯಾನ್ ಸ್ವಿಮ್, ಕಾಂಟ್ ದೇ ಅನ್ನೋದು ಕ್ವೆಶನ್ ಟ್ಯಾಗ್ ಆಗ್ತದೆ. ಹಾಗೆ ಹಿ ಲೈಕ್ಸ್ ಕ್ರಿಕೆಟ್, ಇಲ್ಲಿ ಕ್ವೆಶನ್ ಟ್ಯಾಗ್ ನೋಡೋದಾದ್ರೆ ಡಸಂಟ್ ಹಿ. ಮೇಲ್ಗಡೆ ಸ್ಟ್ರಕ್ಚರಲ್ಲಿ ನಾವು ನೋಡ್ತೀವಿ, ಬಿಗಿನಿಂಗ್ ಸ್ಟೇಟ್ಮೆಂಟ್ ಐತಿ, ನೆಕ್ಸ್ಟ್ ಆಕ್ಸಿಲಿಯರಿ ವರ್ಬ್ ಬರ್ತೈತಿ, ನೆಕ್ಸ್ಟ್ ಪ್ರನೌನ್ ಬರ್ತೈತಿ. ಇಲ್ಲಿ ಯು ಆರ್ ಎ ಸ್ಟೂಡೆಂಟಲ್ಲಿ ನಾವು ಆರನ್ನು ಆಕ್ಸಿಲಿಯರಿ ವರ್ಬನ್ನಾಗಿ ತಗೊಂಡ್ವಿ. ಸೊ ಆರ್ ಯೂಸ್ ಮಾಡಿ ಇದು ಪಾಸಿಟಿವ್ ಇರೋದ್ರಿಂದ ಇಲ್ಲಿ ನಾಟ್ ಫಾರ್ಮ್ ಮಾಡಿ ನೆಗೆಟಿವ್ ಕ್ವೆಶನ್ ಟ್ಯಾಗ್ ಮಾಡಿದ್ವಿ. ಇಲ್ಲಿ ಯು ಇರೋದ್ರಿಂದ ಇಲ್ಲಿ ಅಗೇನ್ ಯು ಅನ್ನೋ ಪ್ರನೌನ್ ಯೂಸ್ ಮಾಡಿದ್ವಿ. ಇಲ್ಲಿ ಹಿ ಲೈಕ್ಸ್ ಕ್ರಿಕೆಟ್, ಇಲ್ಲಿ ಯಾವುದೇ ರೀತಿ ಆಕ್ಸಿಲಿಯರಿ ವರ್ಬ್ಸ್ ಇಲ್ಲ. ಬಟ್ ಇಲ್ಲಿ ಹಿ ಲೈಕ್ಸ್ ಅನ್ನೋದೇನದ ಯಾವ ಟೆನ್ಸ್ ಒಳಗೈತೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋದಿಲ್ಲ. ಬದಲಿಗೆ ನಾವು ಅದೇ ಟೆನ್ಸ್ ಫಾರ್ಮಲ್ಲಿ ನೆಗೆಟಿವ್ ಆಗಲಿ ಈ ಮೂರು ರೀತಿಯ ಪ್ರಶ್ನಾರ್ಥಕ ವಾಕ್ಯಗಳನ್ನಾಗಲಿ ನಾವು ಬಳಸಬೇಕಂದ್ರೆ ಅಥವಾ ಫ್ರೇಮ್ ಮಾಡಬೇಕಂದ್ರೆ ಅಲ್ಲಿ ಡೆಫಿನೆಟ್ಲಿ ಡೂ, ಡಸ್ ಅನ್ನೋ ಎರಡು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ಗಳನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕ್ವೆಶನ್ ಟ್ಯಾಗ್ ಮಾಡಬೇಕಾದಾಗ ನಾವು ಗೊತ್ತಾಗ್ತೈತಿ, ಹಿ ಲೈಕ್ಸ್ ಕ್ರಿಕೆಟ್ ಇದ್ದಾಗ ಡಸಂಟ್ ಹಿ ಅನ್ನೋದು ಕ್ವೆಶನ್ ಟ್ಯಾಗ್ ಆಗ್ತೈತಿ. ನಾವು ಇಲ್ಲಿ ಡಸನ್ನು ಹೆಲ್ಪಿಂಗ್ ವರ್ಬನ್ನಾಗಿ ತೊಗೊಂಡೀವಿ. ಸಪೋಸ್ ಅದೇ ಟೆನ್ಸಲ್ಲಿ ನೆಗೆಟಿವ್ ಇತ್ತು ಅಂದರೆ ಜಸ್ಟ್ ಹೇಳಿದೆ ನಾನು, ನೆಗೆಟಿವು ಮತ್ತು ಪ್ರಶ್ನಾರ್ಥಕ ವಾಕ್ಯಗಳನ್ನು ಮಾಡಬೇಕಂದ್ರೆ ಸಿಂಪಲ್ ಪ್ರೆಸೆಂಟಲ್ಲಿ ಮತ್ತು ಸಿಂಪಲ್ ಪಾಸ್ಟಲ್ಲಿ ನಾವು ಡೂ, ಡಸ್ ಮತ್ತು ಡಿಡ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಶಿ ಡಸಂಟ್ ಸಿಂಗ್ ಅದ ನೆಗೆಟಿವ್, ಸೊ ಇಲ್ಲಿ ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಬರಬೇಕು. ಸೊ ಇಲ್ಲಿ ಡಸ್ ಶಿ ಆಯಿತು. ವಿ ವೆಂಟ್ ದೇರ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಐತಿ, ಜಸ್ಟ್ ಹೇಳಿದೆ. ಅಲ್ಲಿ ಡಿಡ್ಡನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ತೊಗೊತೀವಿ ಅಥವಾ ಆಕ್ಸಿಲಿಯರಿ ವರ್ಬ್ ಆಗಿ ತೊಗೊಳ್ತೀವಿ. ಸೊ ಇದರ ಕ್ವೆಶನ್ ಟ್ಯಾಗ್ ಡಿಡೆಂಟ್ ವಿ, ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇದು ನೆಗೆಟಿವ್ ಆಯಿತು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ವೆಶನ್ ಫಾರ್ಮ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ಫಾರ್ಮ್ಸ್ ಇವೆ ಹಾಗೂ ಅವುಗಳನ್ನು ಯಾವ ರೀತಿ ನಾವು ಫ್ರೇಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಹಾಗೂ ಒಂದು ಶೇರನ್ನು ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಈ ಚಾನಲ್ GR ಸ್ಮಾರ್ಟ್ ಟ್ಯುಟೋರಿಯಲ್ಸನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.